ನಿಮ್ಮ ಪ್ರಾಬ್ಲಮ್ ದುಡ್ಡಿಂದ ಸಾಲ್ವ್ ಆಗುತ್ತೆ ಅಂದರೆ ಅದು ಪ್ರಾಬ್ಲಮೇ ಅಲ್ಲ. ನೀವು ಚಿಕ್ಕವರಿದ್ದಾಗಿಂದ ಒಂದು ಮಾತು ಕೇಳಿರ್ತೀರ, ಜಾಸ್ತಿ ದುಡ್ಡಿರೋರ ಹತ್ರ ನೆಮ್ಮದಿ ಇರಲ್ಲ ಅಂತ. ನಾನು ನಿಜ ಹೇಳಲ್ಲ, ಅದು ಕಂಪ್ಲೀಟ್ ನಾನ್ಸೆನ್ಸ್. ದುಡ್ಡಿರೋರು ಯಾರೂ ಈ ಥರ ಮಾತಾಡಲ್ಲ. ಯಾರ ಮನೇಲಿ ಊಟಕ್ಕೂ ಗತಿ ಇರಲ್ವೋ ಅವ್ರ ಹತ್ರ ಹೋಗಿ ಹೇಳಿ ಮನಿ ಕೆನಾಟ್ ಬೈ ಹ್ಯಾಪಿನೆಸ್ ಅಂತ. ಅವ್ರು ನಿಮಗೆ ಮುಖಕ್ಕೆ ಹೋಗಿದ್ದಾರೆ. ಯಾಕೆ ಗೊತ್ತಾ? ಅವರಿಗೆ ಒಂದೊತ್ತು ಊಟ ಸಿಕ್ಕಿದ್ರೆ ಅದೇ ಹ್ಯಾಪಿನೆಸ್. ನೆನ್ಪಿಟ್ಕೊಳ್ಳಿ, 95% ಪ್ರಾಬ್ಲಮ್ಸ್ನ ದುಡ್ಡಿಂದ ಸಾಲ್ವ್ ಮಾಡ್ಬೋದು. ಲಕ್ಸುರಿ ಕಾರಲ್ಲಿ ಕೂತ್ಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಗೌರ್ಮೆಂಟ್ ಬಸ್ಸಲ್ಲಿ ಕೂತ್ಕೊಂಡು ಸಾಲ್ವ್ ಮಾಡೋದಕ್ಕಿಂತ ತುಂಬ ಈಸಿ. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ ನಿಮಗೆ ಯಾರಾದರೂ ಬುದ್ಧಿ ಹೇಳಿದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಒಂದು ಅವ್ರ ಹತ್ರ ದುಡ್ಡಿಲ್ಲ ಅಥವಾ ಅವ್ರ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ದುಡ್ಡು ಬರೋದು ಅವ್ರಿಗೆ ಇಷ್ಟ ಇಲ್ಲ. ಆ ಟ್ರ್ಯಾಪಿಗೆ ಮಾತ್ರ ಯಾವತ್ತೂ ಬೀಳಕ್ಕೆ ಹೋಗ್ಬಿಡಿ. ಹೌದು, ದುಡ್ಡಿಂದ ಎಲ್ಲದನ್ನೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಆದರೆ ಬಡತನದಿಂದ ಏನನ್ನೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರಿಯಾದ ದಾರಿಯಲ್ಲಿ ಎಷ್ಟು ದುಡ್ಡನ್ನ ಅರ್ನ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ದುಡ್ಡನ್ನ ಅರ್ನ್ ಮಾಡಿ.